ಸರ್, ಇವಾಗ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಸುಮಾರು 700 KPS ಶಾಲೆಗಳನ್ನ ಶುರು ಮಾಡ್ತಾ ಇದೆ. ಅಂದ್ರೆ 1ರಿಂದ 12ನೇ ತರಗತಿಗಳು ಒಂದೇ ಕ್ಯಾಂಪಸ್ ನಲ್ಲಿ ಇರುತ್ತೆ. ಇದು ರಾಜ್ಯಕ್ಕೆ ಉತ್ತಮ ಯೋಜನೆ. ನೀವ್ ಯಾಕೆ ಇದನ್ನ ವಿರೋಧ ಮಾಡ್ತಾ ಇದ್ದೀರಾ? ಇಲ್ಲಿ ಪ್ರಶ್ನೆ, ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ನಾವು KPS ಶಾಲೆಗೆ ವಿರುದ್ಧ ಅಲ್ಲ. ಇಲ್ಲಿ ರಾಜ್ಯ ಸರ್ಕಾರ ಮಾಡಕ್ ಹೊರಟಿರೋದು 700 KPS ಮ್ಯಾಗ್ನೆಟ್ ಶಾಲೆಗಳು. KPS ಮ್ಯಾಗ್ನೆಟ್ ಶಾಲೆ ಅಂತ ಹೇಳಿದ್ರೆ ಒಂದು ಶಾಲೆಯ ಸುತ್ತಮುತ್ತ 5ರಿಂದ 8 ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ಚಿಬಿಡ್ತಾರೆ. ಅದನ್ನ ವಿಲೀನ ಮಾಡಿ ಒಂದು KPS ಮ್ಯಾಗ್ನೆಟ್ ಶಾಲೆ ಬರುತ್ತೆ. ಆದ್ರೆ ತಕ್ಷಣಕ್ಕೀಗ 700 KPS ಮ್ಯಾಗ್ನೆಟ್ ಶಾಲೆ ಬಂತು ಅಂದ್ರೆ ಸರಿ ಸುಮಾರು 2000 ಶಾಲೆಗಳು ಮುಚ್ಚೋಗುತ್ತೆ. ರಾಜ್ಯ ಸರ್ಕಾರದ ಹುನ್ನಾರ ಇರೋದು ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಅಂತ ಮಾಡ್ತಾ ಇದ್ದಾರೆ. ಅಂದ್ರೆ 6000 ಗ್ರಾಮ ಪಂಚಾಯತಿಗೆ 6000 ಶಾಲೆಗಳು. ಅಂದ್ರೆ 40,000 ಸಣ್ಣ ಸಣ್ಣ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಹುನ್ನಾರ ಇದೆ. ಸರ್ಕಾರಿ ಸ್ಕೂಲ್ ಮುಚ್ಚಾಯ್ತು ಅಂತ ಹೇಳಿದ್ರೆ ಇದರಿಂದ ಗ್ರಾಮೀಣ ಪ್ರದೇಶದ ಮಕ್ಕಳು, ಬಡ ಜನರು, ರೈತ ಕಾರ್ಮಿಕರ ಮಕ್ಕಳು, ಹಾಗೆ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ.